ಇನ್ನು ಒಂದು ಕಡೆಗೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಬಂತು. ಇನ್ನು ಶಾಸಕರು ಅಥವಾ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಸುಮ್ಮನೆ ಕೂತಿಲ್ಲ. ನಾನು ಕೂಡ ಮಂತ್ರಿ ಆಗೋದಕ್ಕೆ ರೆಡಿ ಅಂತ ಸಾಲು ಶಾಸಕರು ಈಗಾಗಲೇ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಾದರೆ ಅತ್ತ ಇನ್ನು ಲೀಸ್ಟ್ ರೆಡಿ ಆಗಿದೆಯೋ ಇಲ್ವೋ, ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಇನ್ನೂ ಸಮಯ ಕೊಟ್ಟಿದೆಯೋ ಇಲ್ವೋ, ಆದರೆ ಶಾಸಕರು ಮಾತ್ರ ನಾನು ಕೂಡ ಮಂತ್ರಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ನೇರವಾಗಿ ಹೇಳ್ತಾರೆ. ಹಾಗಾದರೆ ಯಾರದು ಈ ಮಂತ್ರಿ ರೇಸ್ನಲ್ಲಿ ಮಾತಾಡ್ತಾ ಇರೋದು? ನೋಡೋಣ ಬನ್ನಿ. ಮುಖ್ಯಮಂತ್ರಿಗಳು ಅವರ ಪರಮಾಧಿಕಾರ ಇದೆ, ವರಿಷ್ಠರ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕಾಗಿದೆ ಮಾಡ್ತಾರೆ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ಸಿಎಂ ಇರ್ಬೋದು, PCC ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಅವರು ಸೇರಿ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ರಾಜಕಾರಣದಲ್ಲಿ ನವೆಂಬರ್ ತಿಂಗಳ ಆರಂಭಕ್ಕೂ ಮುನ್ನವೇ ಸಂಪುಟ ಸರ್ಜರಿ ಕ್ರಾಂತಿ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರೈಸುವ ಹೊಸ್ತಿಲಲ್ಲಿದೆ. ಈ ಹೊತ್ತಲ್ಲಿ ನವೆಂಬರ್ ತಿಂಗಳ ಅಂತ್ಯಕ್ಕೆ 15ಕ್ಕೂ ಹೆಚ್ಚು ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಮೆಗಾ ಸಂಪುಟ ಪುನರ್ರಚನೆಯಾಗಲಿದೆ ಎಂಬ ಚರ್ಚೆ ಶುರುವಾಗಿದೆ. ಕುರ್ಚಿ ಕಳೆದುಕೊಳ್ಳುವ ಸಚಿವರು ಆತಂಕದಲ್ಲಿದ್ರೆ ಸಚಿವಾಕಾಂಕ್ಷಿಗಳು ಲಾಬಿ ಶುರು ಮಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ. ನನಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾ ಅನ್ನೋ ವಿಶ್ವಾಸ ಇದೆ. ಬಿಹಾರ್ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಮೇಜರ್ ಸಂಪುಟ ಸರ್ಜರಿ ಆಗೋದು ಬಹುತೇಕ ಖಚಿತ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಮಾತನಾಡಿರೋ DCM DK ಶಿವಕುಮಾರ್ ನನ್ನನ್ನ ಕರೆದರೆ ಸಲಹೆ ಕೊಡುತ್ತೇನೆ ಎಂದಿದ್ದಾರೆ. ಮತ್ತೊಂದು ಕಡೆ ಸಚಿವರು ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಹಾಕೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಾನು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಕ್ಕಂಥದ್ದು. ಸಿಎಂ ಇರ್ಬೋದು, PCC ಅಧ್ಯಕ್ಷರು ಇರ್ಬೋದು, ಹೈಕಮಾಂಡ್ ಅವರು ಸೇರಿ ತೀರ್ಮಾನ ಮಾಡ್ತಾರೆ. ಆಮೇಲೆ ವಾಟ್ ಈಸ್ ರಾಂಗ್ ವಿತ್ ದಟ್? ಮುಖ್ಯಮಂತ್ರಿಗಳು ಅವರ ಪರಮಾಧಿಕಾರ ಇದೆ, ಅವರು ವರಿಷ್ಠರ ಜೊತೆಯಲ್ಲಿ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕಾಗಿದೆ ರಾಜ್ಯದ ಸರ್ಕಾರದ ಹಿತದೃಷ್ಟಿಯಿಂದ ಮಾಡ್ತಾರೆ. ಯಾವ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದೇ ಹೊತ್ತಲ್ಲೇ ಸಚಿವ ಸ್ಥಾನ ಕಳೆದುಕೊಂಡವರ ಹೆಸರು ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಹಾಗೂ ನಾಗೇಂದ್ರ ಸಂಪುಟ ಸ್ಥಾನ ಕಳೆದುಕೊಂಡಿದ್ರು. ಈ ಬಗ್ಗೆ ಸಮುದಾಯದ ನಾಯಕರು 2 ಖಾತೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಮಾತನಾಡಿರೋ ರಾಜಣ್ಣ ಮರು ಸೇರ್ಪಡೆಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಾವಾಗ ಅಂತ ಹೇಳಿಲ್ಲಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ರು, ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಇದೆ ಎನ್ನುವಂಥದ್ದು ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಒತ್ತಾಯ ಇದೆ, ಸಮುದಾಯದವರು ಹೌದು ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮಂತ್ರಿ ತೆಗ್ದಿದ್ದೀರಾ, ಕೊಡಿ ವಾಪಸ್ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಬಿಹಾರ್ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ. ಬಿಹಾರ್ ಎಲೆಕ್ಷನ್ ಕಳೆದೋಗ್ಲಿ. ನೋಡಿ, CM ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರು ಎಲ್ಲ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳಕ್ ಹೋಗಿಲ್ಲ. ಇಷ್ಟೇ ಅಲ್ಲ, ಸಚಿವ ಸಂಪುಟದ ಸುದ್ದಿ ತಿಳಿಯುತ್ತಿದ್ದಂತೆ ಕೈ ಶಾಸಕರು ಅಲರ್ಟ್ ಆಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರು ಮಾಡಿದ್ದಾರೆ. BK ಹರಿಪ್ರಸಾದ್ ಕೂಡ ತಮ್ಮ ಹೆಸರು ಮುನ್ನೆಲೆಗೆ ಬಂದಿರೋ ಬಗ್ಗೆ ಮಾತನಾಡಿದ್ದಾರೆ. ನಾ ಹಿಂದೂ ಹೇಳಿಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು. ನನಗೆ ಈ ಬಾರಿ ಅವಕಾಶ ಮಾಡಿಕೊಡ್ತಾ ಅನ್ನೋ ವಿಶ್ವಾಸ ಇದೆ. ನಾನು ಕೂಡ ಹೈಕಮಾಂಡ್ ಮತ್ತು ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಮಾಡಲಿಕ್ಕೆ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ನಾನು ಕೂಡ ಮುಖ್ಯಮಂತ್ರಿಗಳಿಂದ ಮನವಿಯನ್ನು ಮಾಡ್ತೇನೆ. ಸೀನಿಯಾರಿಟಿ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನನ್ನ ಹಿರಿತನವನ್ನು ನೋಡಿ ಬರೀತಾರೆ ಜನ ನಮ್ಗೆ ಅಂತ ಹೇಳಿ. ಆದ್ರೆ ಈಗ ಸದ್ಯಕ್ಕೆ ನಾನು ಹರಿಯಾಣ ಉಸ್ತುವಾರಿ ವಹಿಸಿದ್ದೇನೆ, ಅಲ್ಲಿ ಸಂತೋಷವಾಗಿದ್ದೇನೆ. ಒಟ್ಟಾರೆ 2.5 ವರ್ಷ ಪೂರೈಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ತಿಂಗಳು ರಾಜಕೀಯ ಕ್ರಾಂತಿಯ ತಿಂಗಳಾಗಲಿದೆ ಎಂಬ ಚರ್ಚೆ ಶುರುವಾಗಿದೆ. ಸಿಎಂ ಕರೆದಿರುವ ಡಿನ್ನರ್ ಮೀಟಿಂಗ್ಗೆ ಅಸಲಿ ಉದ್ದೇಶ ಏನು? ಸಂಪುಟ ಪುನರ್ರಚನೆಯಲ್ಲಿ ಯಾರಿಗೆ ಸ್ಥಾನ ಸಿಗಲಿದೆ, ಯಾರಿಗೆ ಕೋಕ್ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಹರೀಶ್, TV9 ಬೆಂಗಳೂರು.